ಸರ್, ಎಷ್ಟು ವರ್ಷದಿಂದ ನೀವು ಆಡು ಫಾರ್ಮಿಂಗ್ ಮಾಡ್ತಿದ್ದೀರಿ? ನಾನು ಸುಮಾರು 4 ವರ್ಷ. ಇನ್ನು ಏನು ಮಾಡ್ತೀರಂತ ಮಕ್ಕಳು ಕೇಳುವಾಗ ನಾನು ಆಡು ಸಾಕ್ತೇನೆ, ಅದು ಸುಲಭ. ಹೊಸಬ್ರು ಸಾಕೋದಾದ್ರೆ ಬೋರ್ ಮತ್ತು ನಾಟಿದ್ದು ಕ್ರಾಸ್ ಮಾಡಿದ್ರೆ ಅದು ಬ್ರೀಡ್ ಒಳ್ಳೆ ಬರ್ತದೆ. ಫಸ್ಟಿಗೆ ಇಡುವಾಗ ಒಂದು ಮರಿ ಇರ್ತದೆ, ಎರಡನೇ ಸಲ ಇಡುವಾಗ 2 ಮರಿ ಇಲ್ಲದ್ರೆ 3 ಮರಿ ಹೀಗೂ ಇರ್ತದೆ. ನಾನು ಅಂದಾಜು ಲೆಕ್ಕದಲ್ಲಿ ಮಾರುದು ಕೆಜಿಗೆ 500. ಲಾಭ ಉಂಟು, ಲಾಭ ಏನು ಇಲ್ಲ ಅಂತ ಇಲ್ಲ. ನನಗೆ ಒಂದು ವರ್ಷಕ್ಕೆ 24,000 ಲಾಭ ಸಿಗ್ತದೆ. ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರಣ್ ಪೆರೇರ. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್. ನೀವೆಲ್ಲ ಹೇಗಿದ್ದೀರಿ? ಇವತ್ತು ನಾನು ಒಂದು ಹೊಸ ವಿಡಿಯೋ ತಗೊಂಡು ಬಂದಿದ್ದೇನೆ. ಆಡುಗಳ ಫಾರ್ಮಿಂಗ್, ಇಂಗ್ಲಿಷ್ ಅಲ್ಲಿ ಗೋಟ್ ಫಾರ್ಮಿಂಗ್ ಹೇಳ್ಬೋದು. ಸೊ ಕನ್ನಡದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತದೆ. ಫ್ರೆಂಡ್ಸ್, ನಾನೀಗ ಎಲ್ಲಿದ್ದೇನೆ ಅಂದ್ರೆ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಕುಕ್ಕುಂದೂರು ಗ್ರಾಮ ನಕ್ರೆ ವಿಲೇಜ್ ಅಲ್ಲಿ ಇದ್ದೇನೆ. ಹೇಗೆ ಸಾಕುದು, ಪ್ರಾಫಿಟ್ ಎಷ್ಟು, ಆಡುಗಳ ಶೆಡ್ ಹೇಗೆ ಮಾಡುದು, ಅದರಲ್ಲಿ ಎಷ್ಟು ಪ್ರಾಫಿಟ್ ಉಂಟು, ತಿಂಗಳಿಗೆ ವರ್ಷಕ್ಕೆ ಎಷ್ಟು ಪ್ರಾಫಿಟ್ ಉಂಟು, ಅದರ ಹಾಲನ್ನು ಎಂತ ಮಾಡ್ತದೆ, ನಿಮಗೆ ಈ ವಿಡಿಯೋಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗ್ತದೆ. ಇಷ್ಟು ತನಕ ನಮ್ಮ ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬೆಲ್ ಐಕಾನ್ ಒತ್ತಿರಿ. ಈಗ ನಾವು ವಿಡಿಯೋನ ಸ್ಟಾರ್ಟ್. ನಮ್ಮೊಟ್ಟಿಗಿದ್ದಾರೆ ನೋರ್ಬರ್ಟ್ ಡಿಸೋಜ. ಸರ್, ಹೇಗಿದ್ದೀರಿ? ಓಕೆ, ಆರಾಮಲ್ಲಿದ್ದೇನೆ. ಎಸ್ ಸರ್, ಎಷ್ಟು ವರ್ಷದಿಂದ ನೀವು ಆಡು ಫಾರ್ಮಿಂಗ್ ಮಾಡ್ತಿದ್ದೀರಿ? ನಾನು ಸುಮಾರು 4 ವರ್ಷ. 4 ವರ್ಷ. ಸೊ ಆಡು ಫಾರ್ಮಿಂಗ್ ಮಾಡ್ಲಿ ನಿಮ್ಗೆ ಹೇಗೆ ಮನಸ್ಸು ಬಂತು? ಅದು ಯಾಕೆ ಮಾಡಿ ಶುರು ಮಾಡಿದ್ರಿ? ಅದು ನಾನು ಸ್ವಲ್ಪ ವಯಸ್ಸಾಯ್ತು. ಓಕೆ. ವಯಸ್ಸಾಗುವಾಗ ಮೊದಲು ದನ ಇತ್ತು 10. ಓಕೆ. ಹಾಲು ಕರೆದು ಕಷ್ಟ ಆಯ್ತು. ಇನ್ನು ಏನು ಮಾಡ್ತೀರಂತ ಮಕ್ಕಳು ಕೇಳುವಾಗ ನಾನು ಆಡು ಸಾಕ್ತೇನೆ, ಅದು ಸುಲಭ. ಅದು ಚಿಕ್ಕದುಂಟು, ಹಾಲು ಕರೀಲಿಕ್ಕೆ ಕೆಲಸ ಇಲ್ಲ, ಮನಸ್ಸು ಆಯ್ತು. ಓಕೆ, ಹಾಗೆ ಆಡು ಫಾರ್ಮಿಂಗ್ ನೀವು ಸ್ಟಾರ್ಟ್ ಮಾಡಿದ್ರಿ? ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಸ್ಟಾರ್ಟ್ ಮಾಡುವಾಗ ಎಷ್ಟು ತಂದ್ರಿ ನೀವು? ನಾನು 4 ಹೆಣ್ಣು, 1 ಗಂಡು. 4 ಹೆಣ್ಣು 1 ಗಂಡು. ಎಲ್ಲಿಂದ ತಂದದ್ದು? ಅದು ಶಿರುವ ಮಟರ್. ಸರ್, ಆಡುಗಳಲ್ಲಿ ಎಷ್ಟು ಬ್ರೀಡ್ ಉಂಟು? 4 ಬ್ರೀಡ್ ಉಂಟು. ಯಾವ್ದೆಲ್ಲ? ಒಂದು ಸಿರೈ, ಒಂದು ನಾಟಿ, ಒಂದು ಬೋರು. ನಿಮ್ಮ ಹತ್ರ ಯಾವ್ದುಂಟು ಈಗ? ನಮ್ಮ ಹತ್ರ ಸಿರೋಯಿ, ನಾಟಿ, ಬೋರು. ಓಕೆ. ಅದ್ರಲ್ಲಿ ಯಾವ್ದು ಒಳ್ಳೇದು ನಿಜವಾಗಿ ಹೊಸಬ್ರು ಸಾಕೋದಾದ್ರೆ? ಹೊಸಬ್ರು ಸಾಕೋದಾದ್ರೆ ಬೋರ್ ಮತ್ತು ನಾಟಿದ್ದು ಕ್ರಾಸ್ ಮಾಡಿದ್ರೆ ಅದು ಬ್ರೀಡ್ ಒಳ್ಳೆ ಬರ್ತದೆ. ಕ್ರಾಸ್ ಮಾಡಿದ್ರೆ ಅದು ಒಳ್ಳೇದು ಬರ್ತದೆ, ಒಳ್ಳೆ ತೂಕ ಬರ್ತದೆ. ಓಕೆ. ಮತ್ತೆ ಇದು ಆರೋಗ್ಯದಲ್ಲಿ ಒಳ್ಳೆ ಬರ್ತದೆ. ನೀವು ಆಡು ತಗೊಳ್ಳುವಾಗ ಎಷ್ಟಿತ್ತು? ಎಷ್ಟು ರೇಟಿಗೆ ತಗೊಂಡದ್ದು? ನಾನು ಹೆಣ್ಣು ಮರಿಗೆ 6,000 ಒಂದಕ್ಕೆ, ಅದು ಆಡಿನ ಪ್ರಕಾರ. ಮತ್ತೆ ಇದು ಕೆಜಿ ಲೆಕ್ಕ ಗಂಡು. ಓಕೆ, ಕೆಜಿ ಲೆಕ್ಕ. ಕೆಜಿಗೆ 400. ಓಕೆ ಓಕೆ, ಗೊತ್ತಾಯ್ತು. ಹೌದು, ಅದು ಗಂಡಿಗೆ 12,000 ಕೊಟ್ಟಿದೆ. ಓಕೆ, ಡಬ್ಬಲ್. ಹೌದು, ಸರಿ. ಮತ್ತೆ ನಂಗೆ ಹಿಂದೆ ನೋಡುವಾಗ ಇದು ಮೇಲೆ ಕಾಣ್ತಾ ಉಂಟು, ಅದು ಯಾಕೆ ಹಾಗೆ ಕಟ್ಟಿದ್ದೀರಿ ನೀವು? ಯಾಕೆ? ಮೇಲಾದ್ರೆ ಗಾಳಿ ಎಲ್ಲ ಹೋಗ್ಲಿಕ್ಕೆ. ಓಕೆ. ಅದರ ಕೆಳಗೆ ಉಂಟಲ್ಲ, ಅದರದ್ದು ಗೊಬ್ಬರದ ವಾಸನೆ ಅದಕ್ಕೆ ಬರಬಾರ್ದು, ಆಡುಗಳಿಗೆ ಬರಬಾರ್ದು. ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಅವರದ್ದು ಆರೋಗ್ಯಕ್ಕೆ. ಮತ್ತೆ ಕೆಳಗಡೆ ನಾನು ನಾಟಿ ಕೋಳಿಯನ್ನು ಸಾಕ್ತೇನೆ. ಓಕೆ ಓಕೆ. ರಾತ್ರಿ ಹೊತ್ತು. ಮತ್ತೆ ಅದರ ಇದು ಸೆಗಣಿ ತೆಗಿಲಿಕ್ಕೂ ಸುಲಭ. ಓಕೆ ಓಕೆ, ತಲೆ ಹಾಕುದಿಲ್ಲ. ಸರಿ ಸರಿ, ಗೊತ್ತಾಯ್ತು. ನಿಮ್ಮ ಹತ್ರ ಎಷ್ಟು ಆಡುಗಳುಂಟು? 24 ಆಡು ಉಂಟು. 24. ಅದರಲ್ಲಿ ಎಷ್ಟು ಗಂಡು ಎಷ್ಟು ಹೆಣ್ಣು? 7 ಗಂಡು. 7 ಗಂಡು, ಮತ್ತೆ ಉಳಿದದೆಲ್ಲ ಹೆಣ್ಣು. ಓಕೆ ಓಕೆ. ನೀವು ಬ್ರೀಡಿಂಗ್ ಮಾಡಿ ಮಾರ್ತೀರಾ? ಬ್ರೀಡಿಂಗ್ ಮಾಡಿ ಮಾರ್ತೇವೆ. ಓಕೆ ಸರ್, ಆಡು ಎಷ್ಟು ತಿಂಗಳಲ್ಲಿ ಮಗುವನ್ನು ಇಡ್ತದೆ, ಮರಿಯನ್ನು ಇಡ್ತದೆ? ಆಡು 5 ತಿಂಗಳಲ್ಲಿ. 5 ತಿಂಗಳಲ್ಲಿ. ಈಗ 5 ತಿಂಗಳಲ್ಲಿ ಒಂದು ಸರ್ತಿ ಇಟ್ರೆ ನೆಕ್ಸ್ಟ್ ಫಸ್ಟಿಗೆ ಇಡುವಾಗ 1 ಮರಿ ಇರ್ತದೆ. ಮತ್ತೊಮ್ಮೆ ಇಡುವಾಗ ಎರಡನೇ ಸಲ ಇಡುವಾಗ 2 ಮರಿ ಇಲ್ಲದ್ರೆ 3 ಮರಿ ಹೀಗೂ ಇರ್ತದೆ. ಓಕೆ. ಪ್ರಥಮ ಸರಿ 1 ಮರಿ. ಒಂದೇ ವರ್ಷದಲ್ಲಿ 2 ಸಲ ಇರ್ತದೆ. 2 ಸಲ. ಸರ್, ಆಡುಗಳಿದ್ದು ಲೈಫ್ ಸ್ಪ್ಯಾನ್ ಅಂತ ಎಷ್ಟು ವರ್ಷ ಅವರು ಇರ್ತದೆ? ಓಕೆ, ಹೆಚ್ಚು ಅಂದ್ರೆ ಒಂದು 10-12 ವರ್ಷ. 10 ವರ್ಷ ಸರಿಯಾಗಿರ್ತದೆ. ಗಂಡು ಆಡುವ ಹೆಣ್ಣು? ಅಲ್ಲ, ಗಂಡು ಆಡು ಒಂದೇ, ವಯಸ್ಸಲ್ಲಿ ಒಂದೇ. 10 ವರ್ಷ ತನಕ. ಜಾಸ್ತಿ ಅಂದ್ರೆ 12 ವರ್ಷ. 12 ವರ್ಷ. ಓಕೆ. ಈಗ ನೀವು ಎಷ್ಟು ರೇಟಿಗೆ ಮಾಡ್ತಿದ್ದೀರಿ? ನಾನು ಅಂದಾಜು ಲೆಕ್ಕದಲ್ಲಿ ಮಾರುದು ಕೆಜಿಗೆ 500. ಒಂದು 20 ಕೆಜಿ ಇದ್ರೆ. ಓಕೆ ಓಕೆ, ಹಾಗೆ 10,000. ಓಕೆ, ಕೆಜಿಗೆ 500. ಈ ಏರಿಯಾದಲ್ಲಿ, ನಿಮ್ಮ ಏರಿಯಾದಲ್ಲಿ ಎಷ್ಟಾದ್ರೆ ನೀವು ಕಮೆಂಟ್ ಮಾಡಿ ಹೇಳಿ.
ಮತ್ತೆ ನೀವು ಆಡುಗಳಿಗೆ ಎಂತ ಹಾಕ್ತೀರಿ, ಅದಕ್ಕೆ ಫೀಡಿಂಗ್ ಅಂತ? ಫೀಡಿಂಗ್ ನೆಲಗಡಲೆ ಹಿಂಡಿ ಓಕೆ. ಬೆಳಿಗ್ಗೆ, ಹಾ ಸಾಯಂಕಾಲ ತೆಂಗಿನ ಹಿಂಡಿ ಹಾಕ್ತೇನೆ. ಹಾ. ಮತ್ತೆ ಹೈಬ್ರಿಡ್ ಇದು ಹುಲ್ಲು ನೆಟ್ಟಿದ್ದೇನೆ, ಓಕೆ ಓಕೆ. ಅದನ್ನು ಮಧ್ಯಾಹ್ನಕ್ಕೆ ಹಾಕುದು. ಸಾಯಂಕಾಲಕ್ಕೆ ಹೊರಗೆ 2 ಗಂಟೆ ಬಿಡ್ತೇವೆ. 2 ಗಂಟೆಗೆ? 4 ಗಂಟೆಯಿಂದ 6 ಗಂಟೆ ತನಕ. 6 ಗಂಟೆ ತನಕ ಮನೆಗೆ ಹಿಂದೆ ಬರ್ತಾರಾ? ಹಿಂದೆ ಇಲ್ಲ, 1 ಜನ ಬೇಕು. 1 ಜನ ಬೇಕು. ಆಡುಗಳಿಗೆ ಹಸಿರು ನೋಡಿದ್ರೆ ಬಾರಿ ಇಷ್ಟ. ಸೊ ನಿಮ್ಮ ಹತ್ರ ಹಸಿರು ಎಂತಾದ್ರೆ ಗಿಡ ಇರ್ತದ? ಹಸಿರು ಇರ್ತದ ಅಂದ್ರೆ ಅದು ತಿಂತದಲ್ಲ ಜಾಸ್ತಿ, ಅದಕ್ಕೆ ಅದಕ್ಕೆ ಬಿಡುವಾಗ 2 ಜನ ಬೇಕು. ಅಲ್ಲಿ ಇದು ಏರಿಯಾ ಖಾಲಿ ಉಂಟು. ಓಕೆ ಓಕೆ. ತುಂಬಾ ಒಂದು 10-15 ಎಕರೆ ಖಾಲಿ ಉಂಟು. ಅಲ್ಲಿ ಬಿಡುದು? ನಮ್ದು ಉಂಟು, ಅವರದ್ದು ಉಂಟು. ಅಲ್ಲಿ ತನಕ ಕಳಿಸಿ ಬಿಡುದು. 1 ಜನ ಅಲ್ಲಿ ನಿಲ್ತದೆ, ಇಲ್ಲದ್ರೆ ನಾಯಿ ಬರ್ತದೆ. ಕರೆಕ್ಟ್ ಕರೆಕ್ಟ್. ಇನ್ನೊಬ್ಬನಿಗೆ ಓಡ್ತದೆ, ಅದಕ್ಕೆ ನೋಡ್ಲಿಕ್ಕೆ. ಮತ್ತೆ ಹಿಂದೆ ಬರುವಾಗ ನಾನು ಹೋಗುದು ಸ್ವಲ್ಪ ಕರೆಯುದು, ಇಲ್ಲಿ ಹಿಂದೆ ಹಾಕಿ ಹೋಗ್ತೇನೆ. ಎಲ್ಲ ಬರ್ತಾರೆ. ಓಕೆ ಓಕೆ. ಹಾಗೆ ಆಟೋಮೆಟಿಕ್ ಬರ್ತಾರೆ ಹಿಂದೆ ಬರುವಾಗ. ಹೋಗುವಾಗ ಕರ್ಕೊಂಡು ಹೋಗ್ಬೇಕು. ಓಕೆ. ನಿಮ್ಮ ದಿನಚರಿ ಹೇಳ್ಬೋದು ಆಡುಗಳ ಬಗ್ಗೆ? ಎಷ್ಟು ಗಂಟೆಗೆ ಬಿಡ್ತೀರಿ ಬೆಳಿಗ್ಗೆ? ಹೌದು. ಅಲ್ಲ, ಬೆಳಿಗ್ಗೆ ಬಿಡುದಿಲ್ಲ. ಬೆಳಿಗ್ಗೆ ಬಿಡುದಿಲ್ಲ? ಬೆಳಿಗ್ಗೆ ಬಿಡುದಿಲ್ಲ. ಇಲ್ಲ, ಬೆಳಿಗ್ಗೆ ಎಂತ ತಿನ್ಲಿಕ್ಕೆ ಹಾಕ್ತೀರಿ? ಬೆಳಿಗ್ಗೆ ನೆಲಕಡಲೆ ಹಿಂಡಿ ಮತ್ತು ಹುಲ್ಲು. ಅದು ಎಷ್ಟು ಗಂಟೆಗೆ ಹಾಕ್ತೀರಿ? ನೆಲಕಡಲೆ ಹಿಂಡಿ ಹಾಕುದು 8 ಗಂಟೆಗೆ. 8 ಗಂಟೆಗೆ? ಓಕೆ. ಮತ್ತೆ 8 ಗಂಟೆಗೆ ಆಗಿ 10 ಗಂಟೆಗೆ ಮತ್ತೆ ಹುಲ್ಲು ಹಾಕುದು. ಅಷ್ಟೇ ತನಕ ದನದ ಕೆಲಸ ಉಂಟು, ಅದು ಕೆಲಸ ಆಗಿ ಇವರ ಕೆಲಸ. ನೀವು ಒಂದರಲ್ಲೇ ಡಿಪೆಂಡೆಂಟ್ ಇಲ್ಲ, ಅಂದ್ರೆ ಆಡುಗಳ ಮೇಲೆ ಡಿಪೆಂಡೆಂಟ್ ಇಲ್ಲ? ಆಗುದಿಲ್ಲ, ಅದು ಆಗುದಿಲ್ಲ. ಓಕೆ. ಮತ್ತೆ ಯಾವಾಗ ಹೈ ಡಿಮಾಂಡ್ ಇರೋದು ಇದಕ್ಕೆ? ಹೈ ಡಿಮಾಂಡ್ ಈ ಬಕ್ರೀದ್, ಈದ್, ಆ ಟೈಮಲ್ಲಿ. ಆ ಟೈಮಲ್ಲಿ ನೀವು ಹೋಗಿ ಕೊಡುದು, ಅವರು ಬರ್ತಾರ? ಇಲ್ಲ, ಅವರೇ ಬರ್ತಾರೆ. ಅವರೇ ಬರ್ತಾರೆ, ಹೇಳಿ ಬರ್ತಾರೆ. ಆಗ ಸಹ ನೀವು ಕೆಜಿಗೆ 500 ಇಡುದು? ಕೆಜಿಗೆ ವೆಯ್ಟಿಗೆ 500 ಇಡುದು? 500. ಆಗ ಜಾಸ್ತಿ ಇಲ್ಲ? ಜಾಸ್ತಿ ಇಲ್ಲ, ಆಗ 500 ಸಿಗ್ತದೆ. ಈಗ ಯಾರು ಕೇಳಿದ್ರೆ 400 ನಾನು ಕೊಡ್ತೇನೆ ಅಂದ್ರೆ ಹೇಳಿದ್ರೆ 450, 400ಕ್ಕೆ ಹಾಗೆ ಹೇಳ್ತಾರೆ. ಓಕೆ. ಅವರು ಕೇಳಿ ಬಂದಾಗ ನಮಗೆ ಡಿಮಾಂಡ್ ಅಲ್ಲಿ ಕೊಡ್ಲಿಕ್ಕೆ ಆಗ್ತದೆ. ಓಕೆ. ಆಡುಗಳ ಗೊಬ್ಬರ ನೀವೆಂತ ಮಾಡ್ತಿದ್ದೀರಿ? ಗೊಬ್ಬರ ನಾನು ತೋಟಕ್ಕೆ ಹಾಕ್ತೇನೆ. ಹಾ. ಬೇಕಿದ್ರೆ ಅದಕ್ಕೆ ಮಾರಾಟ ಬೇಡಿಕೆ ಇದೆ. ಬೇಡಿಕೆ ಇದೆ? ಒಂದು ಗೋಣಿಗೆ 200 ರೂಪಾಯಿ. ಒಂದು ಗೋಣಿಗೆ 200 ರೂಪಾಯಿ? 200 ರೂಪಾಯಿ. ಒಂದು ಬುಟ್ಟಿಗೆ 50 ರೂಪಾಯಿ. ಓಕೆ ಓಕೆ, ಗೊತ್ತಾಯ್ತು. ಮತ್ತೆ ಅದಕ್ಕೆ ರೋಗ ಬರ್ತದ ಆಡುಗಳಿಗೆ? ರೋಗ ಬರ್ತದೆ. ಈ ಮಳೆಗಾಲದಲ್ಲಿ ತುಂಬಾ ಕಷ್ಟ. ಅಂದ್ರೆ ಯಾವ ಟೈಪ್ ಇದು ರೋಗ ಬರ್ತದೆ? ಶೀತ, ನೆಗಡಿ, ಮತ್ತೆ ಜ್ವರ ಬರ್ತದೆ. ಓಕೆ. ಹಾಗೆ ನೆನೆಲಿಕ್ಕೆ ಬಿಡಬಾರ್ದು, ಮಳೆಗೆ ಬಿಡ್ಲಿಕ್ಕೆ ಇಲ್ಲ. ಮಳೆ ಬರುವ ಮೊದಲು ತಂದು ಕಟ್ಟಬೇಕು. ಇಡೀ ದಿವಸ ಮಳೆ ಬಂದ್ರೆ ಆ ದಿವಸ ಗೂಡಲ್ಲೇ ಇಡ್ಬೇಕು. ಸೊಪ್ಪೆಲ್ಲ ಕಡ್ದು ಒಣಗಿಸಿ ಹಾಕ್ಬೇಕು. ಒಣಗಿಸಿ ಹಾಕ್ಬೇಕು. ನೀರು ಹಾರಿಸಿ. ಓಕೆ. ಈಗ ಅದಕ್ಕೆ ನೀವು ಶೀತ ಎಲ್ಲ ಬಂದ್ರೆ ಎಂತ ಕೊಡ್ಬೇಕು? ಎಂತ ಅದು ಪಶುವೈದ್ಯಕ್ಕೆ ಅವರಿಗೆ ತರಬೇಕು, ಡಾಕ್ಟರ್ ತರಬೇಕು. ಇಲ್ಲದ್ರೆ ಅವರಿಗೆ ಹೋಗಿ ನಾವು ಹೀಗೆ ಆಗ್ತದೆ ಹೇಳಿದ್ರೆ ಮೆಡಿಸಿನ್ ಬರೆದು ಕೊಡ್ತಾರೆ. ಮೆಡಿಸಿನ್. ಓಕೆ ಓಕೆ. ನಿಮ್ಗೆ ಯಾವ್ದಕ್ಕೆ ಒಂದು ಖರ್ಚಾಗಿದೆ ಜಾಸ್ತಿ ಒಂದು ಆಡುಗಳ ಹಿಂದೆ, ಅಂದ್ರೆ ಸೀಕಾಗಿ? ಅದು ಕಾಲು ಬಾಯಿ ಜ್ವರ ಅಂತ ಬರ್ತದೆ. ಓಕೆ ಓಕೆ. ಈ ಚಳಿ ಟೈಮ್ ಅಲ್ಲಿ ಜನವರಿ ಫೆಬ್ರವರಿ ಬರ್ತದೆ. ಅದು ಬಂದ್ರೆ ಎಲ್ಲ ಮರಿ ಸತ್ತೇ ಹೋಗ್ತದೆ, ಫುಲ್ ಲಾಸ್. ಮತ್ತೆ ದೊಡ್ಡದು ಗಬ್ಬ ಇದ್ರೆ ಗಬ್ಬ ಹೋಗ್ತದೆ. ಹಾಗೆ ಅಷ್ಟು ಲಾಸ್ ಆಗ್ತದೆ? ಅಷ್ಟು ಲಾಸ್ ಆಗ್ತದೆ. ಕಾಲು ಬಾಯಿ ಮತ್ತೆ ಎಲ್ಲ ಒಡೆದು ಹೋಗ್ತದೆ. ಅದಕ್ಕೆ ಮೆಡಿಸಿನ್ ಹಚ್ಚಬೇಕು, ಬಾಯಿ ತೊಳಿಬೇಕು. ಓಕೆ ಓಕೆ. ಅದು ತುಂಬಾ ಕೆಲಸ ಮತ್ತು ತುಂಬಾ ನಷ್ಟ. ತುಂಬಾ ನಷ್ಟ. 2 ವರ್ಷ ಮೊದ್ಲು ಆಯ್ತು ನನಗೆ. ಓಕೆ. ಈ ವರ್ಷ ತೊಂದ್ರೆ ಇಲ್ಲ. ಈ ವರ್ಷ ತೊಂದ್ರೆ. ನೀವು ಮತ್ತೆ ಹೇಳಿದ್ರಿ ಗಂಡು ಆಡನ್ನ ನೀವು ತರುವಾಗ ಕೆಜಿ ನೋಡ್ತೀರಿ ಅಂತ? ಎಷ್ಟು ವೇಟ್? ಎಷ್ಟು ಜಾಸ್ತಿ ವೇಟ್ ಅಂದ್ರೆ ಎಷ್ಟು ಇರ್ಬೇಕು ತರುವಾಗ? ಹೊಸೊಬ್ರು ತಗೊಳ್ಳೋದಾದ್ರೆ ಒಂದು 30 ಕೆಜಿ ಹತ್ರ ಇರ್ಬೇಕು. 30 ಜೋಡಿ ಆಗ್ಲಿಕ್ಕೆ ಅಷ್ಟು. 1.5 ವರ್ಷ ಪ್ರಾಯ ಆಗ್ಬೇಕು. 1.5 ವರ್ಷ. ಓಕೆ ಓಕೆ. ಎಸ್. ಮತ್ತೆ ಹೊಸೊಬ್ರು ಸ್ಟಾರ್ಟ್ ಮಾಡೋದಾದ್ರೆ ಎಷ್ಟು ಆಡುಗಳನ್ನು ತರಬೇಕು ಹೊಸತ್ತಾಗಿ ಸ್ಟಾರ್ಟ್ ಆಗುವಾಗ? ಹೊಸತ್ತಾಗಿ ತರುದಾದ್ರೆ 4-6 ಹೆಣ್ಣು, 1 ಗಂಡು ಅಷ್ಟು ತಂದ್ರೆ ಅದ್ರಲ್ಲೇ ಅವರಿಗೆ ಬ್ರೀಡಿಂಗ್ ಮಾಡಿ ಮತ್ತೆ ಸಾಕ್ಬಹುದು. ಅನುಭವ ಕೂಡ ಬರ್ತದೆ. ಓಕೆ ಓಕೆ. ಎಂತ ತಿಂಡಿ ಹಾಕ್ಬೇಕು, ಹೇಗೆ ನೋಡ್ಬೇಕು, ನೋಡ್ತಾ ಇರ್ಬೇಕು. ನಿಮ್ಗೆ ಅದ್ರ ಹಿಂದೆನಂತ ಕೆಲಸ ಉಂಟಾ? ಅಷ್ಟು ಏನಿಲ್ಲ. ಒಂದು ರೆಗ್ಯುಲರ್ 2 ಗಂಟೆ ಸಾಯಂಕಾಲ ಬಿಡ್ಲಿಕ್ಕೆ, ಅದಕ್ಕೆ ಒಬ್ಬ ನೋಡ್ಲಿಕ್ಕೆ. ಓಕೆ. ಅಷ್ಟೇ. ಬೆಳಿಗ್ಗೆ ಮತ್ತೆ ಬೆಳಿಗ್ಗೆ ಹುಲ್ಲು ಹಾಕೋದು, ಅದು ದೊಡ್ಡ ಕೆಲಸ ಅಲ್ಲ. ಅರ್ಧ ಗಂಟೆ ಅದರದ್ದೇ ಮಾಡ್ಬೇಕಂದ್ರೆ ನಮ್ಗೆ ತೋಟದ ಕೆಲಸ ಉಂಟು, ಮತ್ತೆ ದನದ ಕೆಲಸ ಉಂಟು, ಎಲ್ಲ ಒಟ್ಟಿಗೆ. ಸೊ ನೀವೆಲ್ಲ ಮಿಕ್ಸ್ ಅಗ್ರಿಕಲ್ಚರ್ ಅಂದ್ರೆ? ಓಕೆ ಓಕೆ. ಇದ್ರಲ್ಲಿ ನಿಮ್ಗೆ ಲಾಭ ಉಂಟಾ? ಲಾಭ ಉಂಟು. ಲಾಭ ಏನು ಇಲ್ಲ ಅಂತ ಇಲ್ಲ. ರೋಗ ಬಂದ್ರೆ ಮಾತ್ರ ಕೆಲಸ ಸ್ವಲ್ಪ ಕಷ್ಟ ಆಗ್ತದೆ. ಓಕೆ ಓಕೆ. ಲಾಭ ಉಂಟು. ಎಷ್ಟು ಲಾಭ ಅಂತ ಹೇಳ್ಬೋದಾ? ನನಗೆ ಒಂದು ವರ್ಷಕ್ಕೆ 24,000 ಲಾಭ ಸಿಗ್ತದೆ. ಒಂದು ವರ್ಷಕ್ಕೆ 24,000? ಎಲ್ಲ 2,000 ತಿಂಗಳಿಗೆ. ತಿಂಡಿ ಎಲ್ಲ ಹಾಕೋದು ಉಂಟಲ್ಲ,
ಅದೆಲ್ಲ ಗೊಬ್ಬರದಲ್ಲಿ ಬರ್ತದೆ. ಎಲ್ಲ ಎಕ್ಸ್ಪೆನ್ಸಸ್ ತೆಗ್ದು ತೆಗ್ದು 24,000 ನಿಮ್ಗೆ ಲಾಭ ಆಗ್ತದೆ. ಹೌದು. ಮತ್ತೆ ನಾನು 5 ಆಡು ತಂದದ್ದು, 4 ಹೆಣ್ಣು 1 ಗಂಡು. ಹೌದು. ಈಗ ನನ್ನ ಹತ್ರ 24 ಇದೆ. ಅದ್ರಲ್ಲಿ ಬ್ರೀಡಿಂಗ್ ಬ್ರೀಡಿಂಗ್ ಉಂಟಲ್ಲ, ಓಕೆ. ಹಾಗೆ ಹೋಗುವ ಇನ್ನು 2 ವರ್ಷಕ್ಕೂ 40 ಆಗ್ತದೆ. ಎಸ್ ಎಸ್ ಎಕ್ಸ್ಟ್ರಾ 24,000 ಮಾರ್ತಾ ಇರ್ತೇವೆ. ಹಾಗೆ ಹೌದು, ಗೊತ್ತಾಯ್ತು. ಹಾ. ಇನ್ನು ನಿಮ್ಗೆ ಗೂಡು ಕಟ್ಲಿಕ್ಕೆ ಎಷ್ಟು ಖರ್ಚಾಯ್ತು? ಗೂಡು ಕಟ್ಟಲಿಕ್ಕೆ ನನಗೆ ಒಂದು 80,000 ಖರ್ಚಾಯ್ತು. 80,000. ಹೌದು. ಓಕೆ ಓಕೆ. ಒಂದು ಹೊಸ ಸ್ಟಾರ್ಟ್ ಮಾಡುವಾಗ ನಾನು ಚಿಕ್ಕ ಗೂಡು ಮಾಡಿ ಚಿಕ್ಕ ಗೂಡು ನಾನೇ ಕಟ್ಟಿದ್ದು. ನಾನೇ ಕಟ್ಟಿ ಮತ್ತೆ ಅದು ಸ್ವಲ್ಪ ದೊಡ್ಡದಾದ ಜೋರಾಯ್ತು. ಗೂಡು ಸ್ವಲ್ಪ ಗಟ್ಟಿ ಆಗ್ಬೇಕು. ಓಕೆ. ಅದು ಚಂದ ಮಾಡಿ ಕಟ್ಟುವ ಅಂತ ಕಟ್ಟಿದ್ದು. ಮತ್ತೆ ನಾನು ನೋಡಿದಾಗೆ ಗಂಡು ಆಡನ್ನು ಅದು ಕಂಟ್ರೋಲ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಹೇಳ್ತಾರೆ. ಹೌದು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈಗ ಅಲ್ಲಿ ಮನೆಯಲ್ಲಿ ಕೆಲವರು ಇರ್ತಾರೆ ಲೇಡೀಸ್, ಹೌದು, ಅವರಿಗೆ ಆಡು ಸಾಂಗ್ಲಿ ಇಷ್ಟ ಇದ್ರೆ ಅವ್ರು ಸಾಂಗ್ಬಹುದಾ? ಸಾಕ್ಬಹುದು. ಕೇಳ್ತದ? ಒಬ್ರೇ ಆಗ್ಬೇಕು, ಅವರೇ ಡೈಲಿ ಬಿಡ್ಲಿಕ್ಕೆ ಕಟ್ಲಿಕ್ಕೆ ಇಲ್ಲ. ಮತ್ತೆ ಗೂಡಿನ ಒಳಗೆ ಬಂದ ಮೇಲೆ ಅದನ್ನು ಕಟ್ಟಿ ಹಾಕ್ಬೇಕು. ಇಲ್ಲದೆ ಬೇರೆದಕ್ಕೆ ಇದು ಉಪದ್ರ ಮಾಡ್ತದೆ, ಎಲ್ಲ ಗಾಯ ಮಾಡ್ತದೆ. ಓಕೆ ಓಕೆ. ಚಿಕ್ಕ ಗಂಡು ಮರಿ ಇದ್ರೆ ಅದಕ್ಕೆಲ್ಲ ತುಂಬಾ ಆಯ್ತದೆ, ಅದು ಹೊಡಿತದೆ. ಅದು ಹೊಡಿತದೆ. ಓಕೆ ಓಕೆ, ಸರಿ ಸರ್. ನಾನ್ ನೋಡಿದೆ ಅಲ್ಲಿ ಗೂಡಲ್ಲಿ ರೀಪ್ ಕಾಣ್ತಾ ಉಂಟು. ಅದು ರೀಪ್ ಯಾಕೆ ಹಾಕುದು? ಬೇರೆ ಎಂತ ಹಾಕೋದ್ಲಿಕ್ಕೆ ಆಗುದಿಲ್ವಾ ಅದಕ್ಕೆ ಕೆಳಗೆ? ಇಲ್ಲ, ಒಣ ಪ್ರದೇಶ ಆಗ್ಬೇಕು. ಓಕೆ. ಮತ್ತೆ ಅದು ಸೆಗಣಿ ಹಾಕಿದ್ದು ಮೂತ್ರ ಮಾಡಿದ್ದು ಇಳ್ಕೊಂಡು ಹೋಗ್ಬೇಕು. ಅದಕ್ಕೆ ಅರ್ಧ ಇಂಚು ಗ್ಯಾಪ್ ಇಟ್ಟು ರೀಪ್ ಹೊಡಿಬೇಕು. ಅರ್ಧ ಇಂಚ್ ಜಾಸ್ತಿ ಇಟ್ರೆ ಅದರ ಕಾಲು ಒಳಗೆ ಹೋಗ್ತದೆ, ಚಿಕ್ಕಿ ಹೋಗ್ತದೆ. ಓಕೆ ಓಕೆ. ಅದಕ್ಕೆ ಅರ್ಧ ಇಂಚ್ ಇಡ್ಬೇಕು. ಅರ್ಧ ಇಂಚ್ ಇಡು ಅಂದ್ರೆ ಅದು ಸೆಗಣಿ ಮತ್ತು ಮೂತ್ರ ಡ್ರೈ ಪ್ಲೇಸ್ ಇರ್ಬೇಕು. ಈಗ ಹೊಸಬ್ರು ಮಾಡುದಾದ್ರೂ ಸಹ ಮೇಲೆ ಕಟ್ಟಿ ರೀಪ್ ಕಟ್ಟಿ ಅರ್ಧ ಇಂಚ್ ಗ್ಯಾಪ್ ಅಲ್ಲ, 1-2 ಬಿಟ್ಟು ಕಟ್ಬಹುದು. ಇಷ್ಟು ಮೇಲೆ ಕಟ್ಬೇಕಂತ ಇಲ್ಲ. ನಾನು ಅಡಿಯಲ್ಲಿ ಕೋಳಿ ಸಾಕ್ಲಿಕ್ಕಂತ ಎತ್ತರ ಕಟ್ಟಿದ್ದೇನೆ. 2 ಬಿಟ್ಟು ಆದ್ರೂ ಬಿಡ್ಬೇಕು. ಒಂದೇ ಇದ್ರಲ್ಲಿ 2 ಕೆಲಸ ಮಾಡ್ತಿದ್ದೀವಿ. ಹೌದು. ಓಕೆ ಓಕೆ, ಸರಿ ಸರ್. ನೀವು ಅದ್ರ ಆಡುಗಳ ಹಾಲು ಎಂತ ಮಾಡ್ತೀರಿ? ಹಾಲು ಮರಿಗಳೇನೆ ಬಿಡುದು. ಮರಿಗಳಿಗೇನೆ ಜಾಸ್ತಿ ಸಿಗುದಿಲ್ಲ. ಓಕೆ. ಮರಿ ಮತ್ತು ತಾಯಿ ಒಟ್ಟಿಗೆ ಇರ್ತದೆ, ತಿಂತ ಇರ್ತದೆ. ಒಂದು ಮರಿ ಹಾಕಿದ್ರೆ ಒಳ್ಳೆ ಬಲ ಬರ್ತದೆ, 2 ಹಾಕಿದ್ರು ತಿಂತಾ ಇರ್ತವೆ. ಓಕೆ. ಹೌದು. ಇನ್ನು ಆಡುಗಳು ಯಾವಾಗ ತರುವ ಕರೆಕ್ಟ್ ಟೈಮ್? ಒಂದು ಜನಗಳು ಹೊಸಬ್ರು ಆದ್ರೆ ಒಂದು ಜನವರಿ ಫೆಬ್ರವರಿ. ಓಕೆ, ಜನವರಿ ಫೆಬ್ರವರಿ ಆದ್ರೆ ಒಳ್ಳೆ ಟೈಮ್. ಮಳೆಗಾಲದಲ್ಲಿ ತರಬಾರ್ದು. ಓಕೆ ಓಕೆ. ಸೀಕೆಲ್ಲ ಇರ್ತದೆ. ಓಕೆ ಸರ್, ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಾಗೆ ತುಂಬಾ ಥ್ಯಾಂಕ್ಸ್. ನಿಮ್ಮ ಟೈಮಿಗೆ ಸಹ ತುಂಬಾ ಥ್ಯಾಂಕ್ಸ್. ನೀವು ಬಂದದಕ್ಕೂ ನನಗೆ ತುಂಬಾ ಸಂತೋಷ ಆಯ್ತು. ಓಕೆ. ನೀವು ನಂಗೆ ಆಡು ಫಾರ್ಮಿಂಗ್ ಮಾಡಿಗೆ ಸಹ ನಂಗೆ ಸಹ ಒಂದು ಎಂತಾದ್ರೆ ಸ್ವಲ್ಪ ಕಲೀಲಿಕ್ಕೆ ಸಿಕ್ಕಿತ್ತು, ಮತ್ತೆ ನಿಮ್ಗೆ ಸಹ ಕಲೀಲಿಕ್ಕೆ ಸಿಕ್ಕಿತ್ತು ಅಂತ ಎನಿಸ್ತೇನೆ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ಇನ್ನು ಎಂತದ್ದಿದ್ರೆ ಕಮೆಂಟ್ ಮಾಡಿ. ಸೊ ಸರ್ ಹತ್ರ ಕ್ಲಾರಿಫೈ ಮಾಡಿ ಕಮೆಂಟ್ ರಿಪ್ಲೈ ಕೊಡ್ತೇನೆ. ಇಷ್ಟು ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬೆಲ್ ಐಕಾನ್ ಒತ್ತಿರಿ. ಇನ್ನೊಂದು ವಿಡಿಯೋ ಅಲ್ಲಿ ಸಿಗುತ್ತೇನೆ. ಬೈ ಬಾಯ್.